ಹಾಯ್ ಹಲೋ ನಮಸ್ತೆ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನಾವಿವತ್ತು ಆಫೀಸ್ ಕಡೆಯಿಂದ, ಹಾಸ್ಪಿಟಲ್ ಕಡೆಯಿಂದ ಟ್ರಿಪ್ ಹೋಗ್ತಾ ಇದ್ದೀವಿ. ನನ್ನ ಜೊತೆಲಿ ನನ್ನ ಫ್ರೆಂಡ್ ಮಿಥಿಲಾ ಬಂದಿದ್ದಾಳೆ. ಫುಲ್ ಫನ್ ಫಿಲ್ಡ್ ಡೇ ಇವತ್ತು. ಬ್ರೇಕ್ಫಾಸ್ಟ್ ತಿಂದಿಲ್ಲ ಪಾಪ ಅವಳು. ಇವರೆಲ್ಲ ಸೆಲ್ಫಿ ತಗೋತಿದ್ದಾರೆ. ಬ್ರದರ್ಸ್ ಫುಲ್ ಸೈಲೆಂಟ್. ಹಾಯ್ ಮಿತಿ. ಬಾಯ್ಸ್ ಎಲ್ಲ ಹಿಂದೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ಮದು ಯಾಕೋ ಡಲ್ ಆಗಿದ್ಯಾ? ಮಾತಾಡೋ, ಹಾಯ್ ಮಾಡು. ಸೊ ಬಸ್ಸಿನ ಹೊರಟಿಲ್ಲ, ಎಲ್ಲರೂ ಇವಾಗ ಬಂದು ಜಾಯ್ನ್ ಆಗ್ತಾ ಇದ್ದಾರೆ. ಆಮೇಲೆ ಡ್ಯಾನ್ಸ್ ಎಲ್ಲ ಮಾಡ್ತಾರಲ್ಲ, ಅವಾಗ ಸಿಗ್ತೀನಿ ಬನ್ನಿ. ನೋಡ್ತಾ ಇರ್ಬೋದು, ಇಲ್ಲಿ ಆಲ್ರೆಡಿ ಡ್ಯಾನ್ಸ್ ಎಲ್ಲ ಶುರು ಮಾಡ್ಕೊಂಡಿದ್ದಾರೆ ಎಲ್ಲರೂ. DJ ಸಾಂಗ್ಸ್ ಎಲ್ಲ ಪ್ಲೇ ಮಾಡ್ತಾಯಿದ್ರು. ಸೊ ಅದನ್ನೆಲ್ಲ ಎಂಜಾಯ್ ಮಾಡಿಕೊಂಡು ಎಲ್ಲರೂ ಹೋಗ್ತಾ ಇದ್ದಾರೆ. ಆಲ್ಮೋಸ್ಟ್ ಕೂತಿರೋರೆಲ್ಲ ಸುಮ್ಮನೆ ಕೂತಿದ್ದಾರೆ. ಇವಾಗ ಸ್ಟಾರ್ಟಿಂಗ್ ಅಲ್ವಾ, ಸ್ವಲ್ಪ ಎನರ್ಜಿ ಬರೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಮತ್ತು ಯಾರೂ ಬ್ರೇಕ್ಫಾಸ್ಟ್ ಕೂಡ ಮಾಡಿರಲಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಎಲ್ಲರೂ ರೆಸ್ಟ್ ಮಾಡ್ತಾಯಿದ್ರು. ಮತ್ತು ಒಬ್ಬೊಬ್ಬರಾಗೆ ಬರಲಿ ಅಂತ ಹೇಳಿ ಕಾಯ್ತಾಯಿದ್ರು ಅನಿಸುತ್ತೆ ಎಲ್ಲರೂ. ಸೊ ನಾವಂತೂ ಈಗರಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ. ಯಾರಾದರೂ ಬಂದರೆ ಸಾಕು ಹುಡುಗಿರು, ನಾವು ಜಾಯ್ನ್ ಆಗೋಣ ಅಂತೇಳಿ. ಸೊ ಇನ್ನೂ ಯಾರೂ ಬಂದಿರಲಿಲ್ಲ, ಎಲ್ಲರೂ ನಿಧಾನಕ್ಕೆ ಒಬ್ಬೊಬ್ಬರೇ ಜಾಯ್ನ್ ಆಗ್ತಾರೆ. ಇವಾಗ ನೋಡ್ತಾ ಇರ್ಬೋದು, ಇವಾಗ ನಾವು ಆಲ್ರೆಡಿ ರೆಸಾರ್ಟ್ ಹತ್ರ ಬಂದು ರೀಚ್ ಆಗಿದ್ದೀವಿ. ರೀಚ್ ಆದ ತಕ್ಷಣವೇ ಆಲ್ರೆಡಿ ಎಲ್ಲರೂ ಫೋಟೋಶೂಟ್ ಮಾಡ್ಕೊಳ್ಳೋರೆಲ್ಲ ಫೋಟೋಶೂಟ್ ಮಾಡ್ಕೊತಾ ಇದ್ರು. ಈ ರೆಸಾರ್ಟ್ ಹೆಸರು ಬಂದು GK ಹಿಲ್ ವ್ಯೂ ರೆಸಾರ್ಟ್ ಅಂತ ಹೇಳಿ. ಇದು ಚಿಂತಾಮಣಿ ನಿಯರಲ್ಲೇ ಬರುತ್ತೆ, ಒಂದು 3-4 ಕಿಲೋಮೀಟ್ರ್ ಚಿಂತಾಮಣಿಗೆ ಹತ್ರ ಅಂತೆ. ಸೊ ಇನ್ಸೈಡ್ ಇದೆ ಇದು ರೆಸಾರ್ಟು. ತುಂಬ ಪೀಸ್ ಆ್ಯಂಡ್ ಕಾಮ್ ಆಗಿತ್ತು, ಮತ್ತು ಗ್ರೀನಾಗೂ ಇದೆ. ನೋಡ್ತಾ ಇರ್ಬೋದು, ಇವಾಗ ವೆಲ್ಕಮ್ ಡ್ರಿಂಕ್ ಎಲ್ಲ ಕುಡಿಯೋದಕ್ಕೆ ಅಂತೇಳಿ ಎಲ್ಲರೂ ಲೈನಲ್ಲಿ ನಿಂತ್ಕೊಂಡು ತಗೊತಾ ಇದ್ದಾರೆ. ನೋಡ್ತಾ ಇರ್ಬೋದು, ಇವಾಗ ಫಸ್ಟು ಎಂಟ್ರಿ ಆದ ತಕ್ಷಣವೇ ಫಸ್ಟು ಟ್ಯಾಗ್ ಹಾಕ್ತಾರೆ. ಸೊ ಟ್ಯಾಗೆಲ್ಲ ತೊಗೊಂಡು ಇವಾಗ ನಾನು ವೆಲ್ಕಮ್ ಡ್ರಿಂಕ್ ತೊಗೊಳೋದಕ್ಕೆ ಅಂತೇಳಿ ಹೋಗ್ತಾ ಇದ್ದೀನಿ. ವೆಲ್ಕಮ್ ಡ್ರಿಂಕಿಗೆ ಪಪಾಯ ಮತ್ತು ಮಸ್ಕ್ ಮೆಲನ್ ಜ್ಯೂಸ್ ಕೊಟ್ಟಿದ್ದರು, ತುಂಬಾ ಚೆನ್ನಾಗಿತ್ತು ಕಾಂಬಿನೇಷನಲ್ಲಿ. ಇವಾಗ ಎಲ್ಲರೂ ಡಿಸ್ಕಸ್ ಮಾಡ್ತಾ ಇದ್ದಾರೆ, ಏನು ಎಲ್ಲಿಗೆ ಹೋಗೋದು ಫಸ್ಟ್ ಆ್ಯಕ್ಟಿವಿಟಿಗೆ, ಹಂಗೆ ಹಿಂಗೆ ಅಂತ ಹೇಳಿ. ಹಾಯ್ ಸೊಲ್ಲುಂಗ. ಮದರ್ಹುಡ್ ಪಾಲಿಸಿ. ಎಸ್ ಸಾರಿ ಹೇಳ್ತೀಯಮ್ಮ. ವಿಡಿಯೋ 57 56 ಇದೆ, ನಿನ್ಕಿಂತ 1 kg ಲೆಸ್ ಇದೆ ನೋಡಿ. ಬನ್ನಿ ನಡಿಮಾ. I am taking you, ma. I'm Jeeta. She's very hot and she's looking very hot and sexy. Ayo. And we are enjoying a lot in the bus. And going time only we'll blast the bus. Yes. Wait and watch. Yeah. ಇವಾಗ ಇಲ್ಲಿ ಬಂದ್ಬಿಟ್ಟು ನೋಡ್ತಾ ಇರ್ಬೋದು, ಇಲ್ಲೊಂದು ಹಟ್ ಥರ ಇದೆ. ಅಲ್ಲಿ ಲಗೇಜ್ ಎಲ್ಲ ಇಟ್ಬಿಟ್ಟು ಎಲ್ಲರೂ ಟಗ್ ಆಫ್ ವಾರ್ಗೆ ಅಂತೇಳಿ ಡಿಸೈಡ್ ಮಾಡ್ತಾಯಿದ್ರು ಯಾವ್ಯಾವ ಬ್ಯಾಚ್ ಮಾಡಬೇಕು ಅಂತೇಳಿ. HR ಮತ್ತು ನಮ್ಮ FD ಸರ್ ಎಲ್ಲ ಒಂದು ಕಡೆ ಇದ್ದರು. ಮಿತಿ ಹಿಂದೆ ಬರಬೇಕು.
monitor, no one should see this side. Pavan, I will be showing you action. You should repeat the same to that person. See, everybody, only one chance. The previous person will be showing you one time only the action. Okay, you want? Only one time. ಇಬ್ಬರಿಗೆ ಕಾಮಿಡಿ. ಹೋಯ್ತು, ಅಲ್ಲೇ ಹೊರಟೋಯ್ತು. ಏನೇನೋ ಮಾಡ್ತಾವ ಅವನು. ಬಸವರ ರಾಜ ಹತ್ರನೇ ಹೊರಟೋಯ್ತು. ಹಾಂ, ಥ್ಯಾಂಕ್ ಯು. You call him, man. Call him. ಅಯ್ಯಯ್ಯೋ. Hey, he didn't see himself. ಮಮತಾ, ಮುಗೀತು ಮಮತಾ. Change into Power Rangers. Come on, what was the action I did? It's changed from Basavaraj. Activity communication should be proper. It's a simple action. Shall we try once more? Yes, sir. With a different batch. Yes, sir. Different batch. Another team. ಇವಾಗ ಬಂದ್ಬಿಟ್ಟು ಈ ಗೇಮ್ಗೆ ಏನಂತಾರೆ ಅಂತ ಹೇಳಿ ಗೊತ್ತಿಲ್ಲ. ಸೆಕೆಂಡ್ ಬೆಂಚ್ಗೆ ಆಡಿಸ್ತಾ ಇದ್ದಾರೆ. ನಾವು ಪಾಸಿಂಗ್ ದ ಮೆಸೇಜ್ ಅಂತ ಹೇಳಿ ಮೆಸೇಜ್ ಪಾಸ್ ಮಾಡಿದ್ರೆ ಹೇಳ್ಬೋದು. ಬಟ್ ಇದು ಪಾಸಿಂಗ್ ದ ಮೂಮೆಂಟ್ಸ್ ಇಲ್ಲ ಸ್ಟೆಪ್ಸು ಏನೋ ಅಂತ ಗೊತ್ತಿಲ್ಲ. ಈ ಗೇಮ್ ಏನಾದರೂ ನಿಮಗೆ ಗೊತ್ತಿತ್ತು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಏನು ಗೇಮ್ ಅಂತ ಹೇಳಿ. ಸೊ ಇದನ್ನು ಆಡಿಸ್ತಾ ಇದ್ರು. ಈಗ ಸೆಕೆಂಡ್ ಬ್ಯಾಚ್ ಅವ್ರಿಗೆ ಆಡಿಸ್ತಾ ಇದ್ದಾರೆ ನೋಡಿ. ಆಲ್ರೆಡಿ ಸ್ಟೆಪ್ಸ್ ಎಲ್ಲ ಫುಲ್ ಕನ್ಫ್ಯೂಸ್ ಆಗಿ ಎಲ್ಲ ಮಿಕ್ಸಪ್ ಆಗೋಗಿತ್ತು. ಫುಲ್ ಕಾಮಿಡಿಯಾಗಿ ಸಿಕ್ಕಾಬಟ್ಟೆ ಫನ್ ಫೀಲ್ಡ್ ಆಗಿತ್ತು. ನಿಜವಾಗ್ಲೂ ತುಂಬ ಎಂಜಾಯ್ ಮಾಡಿದ್ವಿ. ಆಫ್ಟರ್ ಅ ಲಾಂಗ್ ಟೈಮ್ ಅಂತ ಅನಿಸುತ್ತೆ. ಫ್ರೆಂಡ್ಸ್ ಜೊತೆಲಿ ಮತ್ತು ಕಲೀಗ್ಸ್ ಜೊತೆಲಿ ಈ ಥರ ಎಂಜಾಯ್ ಮಾಡಿದ್ದು ತುಂಬ ಖುಷಿ ಆಯಿತು ನನಗಂತೂ. ಅಷ್ಟೇ ಅಷ್ಟೇ. Final. ನಾನು ಆ್ಯಕ್ಚುಲಿ ಚಳಿ ಇರುತ್ತೇನೋ ವೆದರು ಅಂತ ಅಂದ್ಕೊಂಡಿದ್ದೆ. ಬಟ್ ನಾವು ಹೋಗಿದ್ದ ಟೈಮಿಗೆ ಕರೆಕ್ಟಾಗಿ ಸ್ವಲ್ಪ ಬಿಸಿಲೆಲ್ಲ ಬಂತು. ಫುಲ್ ಎಂಜಾಯ್ಮೆಂಟ್ ಮಾಡೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಬಿಸಿಲೆಲ್ಲ ಇದ್ದರೆ ಅಲ್ವಾ. ಮೋಡ ಈ ಥರ ವಾತಾವರಣ ಇದ್ದರೆ ಎಂಜಾಯ್ ಮಾಡೋದಕ್ಕೂ ಆಗಲ್ಲ. ಸೊ ನಾನು ಬಿಸಿಲಿರುತ್ತೆ ಅಂತೇಳಿ ಆಲ್ರೆಡಿ ಸನ್ ಗ್ಲಾಸಸ್ ಎಲ್ಲ ಹಾಕ್ಕೊಂಬಿಟ್ಟಿದ್ದೆ, ಸ್ವಲ್ಪ ತಣ್ಣಗಾಗುತ್ತೆ ಅಂತೇಳಿ. ನೋಡ್ತಾ ಇರ್ಬೋದು ಇವಾಗ. ಮತ್ತು ಇವಾಗ ರೋಪ್ ಆ್ಯಕ್ಟಿವಿಟೀಸ್ ಎಲ್ಲ ಇದೆ ಅಂತೇಳಿ. ಸೊ ರೋಪ್ ಆ್ಯಕ್ಟಿವಿಟೀಸ್ ಕಡೆಗೆ ಹೋಗ್ತಾ ಇದ್ದೀವಿ. ಎಲ್ಲರೂ ಸ್ಲೋವಾಗಿ ಹೋಗ್ತಾಯಿದ್ರು. ಪಾಪ ಯಾರಲ್ಲೂ ಎನರ್ಜಿನೇ ಇರಲಿಲ್ಲ, ಯಾಕಂದರೆ ಬ್ರೇಕ್ಫಾಸ್ಟ್ ಯಾರೂ ಮಾಡಿರಲಿಲ್ಲ. ಅದಕ್ಕೋಸ್ಕರ ರೆಸಾರ್ಟ್ ಬಗ್ಗೆ ಹೇಳೋದಾದರೆ ರೆಸಾರ್ಟು ತುಂಬ ಚೆನ್ನಾಗಿದೆ. ಬಟ್ ಇನ್ನು ಸ್ವಲ್ಪ ಈ ಪ್ರಾಪರ್ಟಿಗೆ ಇನ್ನೂ ಡೆವಲಪ್ ಮಾಡ್ಬೋದು ಅಂತ ಅಂದ್ಕೊತೀನಿ ನಾನು. ತುಂಬ ಚೆನ್ನಾಗಿದೆ ರೆಸಾರ್ಟ್ ಮಾತ್ರ. ಗ್ರೀನಾಗಿ ಫುಲ್ಲು ತುಂಬಾ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು ಇಲ್ಲಿ ವಾಲಿಬಾಲು ಮತ್ತು ಶಟಲ್ ಕಾಕ್ ಕೋರ್ಟ್ ಎಲ್ಲ ಇದೆ. ಮತ್ತು ನೋಡ್ತಾ ಇರ್ಬೋದು ಇಲ್ಲಿ ಹ್ಯೂಮನ್ ಫೂಟ್ಬಾಲ್ ಅಂತೆಲ್ಲ ಹೇಳಿ
ಕೇಜ್ ಥರ ಎಲ್ಲ ಇದೆ. ಇದು ಹೆಂಗೆ ಆಡೋದು ಅಂಥೇಳಿ ನನಗೆಲ್ಲ ಗೊತ್ತಿಲ್ಲ. ಮತ್ತು ಮಕ್ಳಿಗೂ ಗೇಮ್ ಆಡೋದಕ್ಕೆ ಶಟಲ್ ಕಾಕ್ ಆಡೋದಕ್ಕೆಲ್ಲ ಸಪ್ರೇಟ್ ಕೋರ್ಟ್ ಇದೆ. ಮತ್ತು ಇಲ್ಲಿ ಡರ್ಟ್ ಕಾರೆಲ್ಲ ಆಡ್ತಾರಲ್ಲ ಅದೆಲ್ಲನೂ ಇದೆ. ಸೊ ಅದನ್ನು ಆಡ್ಬೋದಂತೆ. ನಮ್ಗೆ ಆ್ಯಕ್ಚುಲಿ ಪ್ಯಾಕೇಜಲ್ಲಿ 4 ಗೇಮ್ಸ್ ಇನ್ಕ್ಲೂಡ್ ಇತ್ತು. 4 ಗೇಮ್ಸ್ ಆಡ್ಬೋದು. ಅದ್ರ ಮೇಲೆ ಏನಾದ್ರೂ ಎಕ್ಸ್ಟ್ರಾ ಗೇಮ್ ಆಡೋದಿತ್ತು ಅಂತ ಹೇಳಿದ್ರೆ ನಾವು ಪೇ ಮಾಡಿ ಆಡಬೇಕು, ಆ ಥರ ಇತ್ತು. ಇವರೇ ನಮ್ಮ ಬ್ರ್ಯಾಂಡಿಂಗ್, ಮದರ್ಹುಡ್ ಬ್ರ್ಯಾಂಡಿಂಗ್, ಏನಿಲ್ಲ, ಬಟ್ ನೋ ಬ್ರ್ಯಾಂಡ್, ನೋ ಬ್ರ್ಯಾಂಡ್, ಓನ್ಲಿ ಬ್ರ್ಯಾಂಡ್. ಇವರು ಒಂದು ಮದರ್ಹುಡ್ ಬ್ರ್ಯಾಂಡಿಂಗ್, ಮಾರ್ಕೆಟಿಂಗ್ ಹೆಡ್, ದ ಗ್ರೇಟ್ ಸೆಂದಿಲ್ ಕುಮಾರ್. ಮತ್ತು ಇಲ್ಲಿ ಬಂದರೆ ನೋಡ್ತಾ ಇರ್ಬೋದು ಸಿಂಗಲ್ ಕಾಟೇಜಸ್ ಎಲ್ಲ ಇದೆ. ಸೊ ನೀವು ಬೇಕು ಅಂತ ಹೇಳಿದ್ರೆ ನೈಟ್ ಸ್ಟೇ ಆಗೋರು ಇಲ್ಲೆಲ್ಲ ಕಾಟೇಜಸ್ ಎಲ್ಲ ತಗೊಂಡು ಸ್ಟೇ ಆಗ್ಬೋದು. ಕೊಡಿ, ನಾನು ಫೋಟೋ, ವಿಡಿಯೋ, ಆಡಿಯೋ ಎಲ್ಲ ಶೂಟ್ ಮಾಡ್ತೀನಿ. ಓಕೆ, ಯು ಗೈಸ್ ಗೋ ಅಂಡ್ ಟ್ರೈ ಬೇಬಿ. ವಾವ್ ವಾವ್. ಟೇಕ್ ಅಂಡ್ ಪಿಕ್. ಓಕೆ, ஜம்ப் பண்ண போறீங்க. ನಾನು ಆ್ಯಕ್ಚುಲಿ ರೋಪ್ ಆ್ಯಕ್ಟಿವಿಟಿ ಎಲ್ಲ ಏನು ಮಾಡೋಕ್ಕೆ ಹೋಗಲಿಲ್ಲ. ಮಾಡೋರೆಲ್ಲ ಮಾಡಿದ್ರು, ಬಟ್ ನನಗೆ ಯಾಕೋ ಭಯ ಅನ್ನಿಸ್ತು. ಸ್ವಲ್ಪ ಇದು ತುಂಬ ಗ್ಯಾಪ್ ಇದೆ ಅಂತ ಅನ್ನಿಸ್ತು. ಮತ್ತು ನಾನು ಶೂಸು ಕೂಡ ಪ್ರಾಪರ್ ಆಗಿರೋ ಶೂಸ್ ಎಲ್ಲ ಹಾಕ್ಕೊಂಡು ಹೋಗಿರಲಿಲ್ಲ. ಅದಕ್ಕೋಸ್ಕರ ಯಾಕೆ ಸುಮ್ಮನೆ ಟ್ರಯಲ್ ಮಾಡೋದು ಅಂತೇಳಿ ಹೋಗಲಿಲ್ಲ. ಮತ್ತು ಶೂಸು ಸರಿ ಇಲ್ಲದೆ ಇರೋದ್ರಿಂದ ಅದೇನಾದರೂ ಬಿಚ್ಚಿ ನೀರಿಗೆ ಬಿದ್ದೋಯ್ತು ಅಂತ ಹೇಳಿದ್ರೆ ಮತ್ತು ಅದೊಂದು ಕಷ್ಟ ಆಗುತ್ತೆ ಅಂತೇಳಿ ಮಾಡೋದಕ್ಕೆ ಹೋಗಲಿಲ್ಲ. ನಮ್ಮ ಸರ್ಗಳು ಮತ್ತು ನಮ್ಮ ಸ್ಟಾಫ್ಸ್ ಎಲ್ಲರೂ ತುಂಬ ಜನ ಮಾಡ್ತಾಯಿದ್ರು. ಸೊ ಅದನ್ನೆಲ್ಲ ಎಂಜಾಯ್ ಮಾಡಿಕೊಂಡು ವೀಡಿಯೋ ಶೂಟ್ ಮಾಡಿಕೊಂಡು ಇದ್ದೇನೆ. ಈ ರೋಪ್ ಆ್ಯಕ್ಟಿವಿಟೀಸಲ್ಲಿ ತುಂಬ ಕಷ್ಟವಾಗಿದ್ದು ಅಂದರೆ ಅಲ್ಲಿ ನೋಡ್ತಾ ಇರ್ಬೋದು ನಮ್ಮ HR ಸರ್ ಆಡ್ತಾ ಇದ್ದಾರೆ ರೋಪ್ ಆ್ಯಕ್ಟಿವಿಟಿ. ಏನೂ ಬ್ಯಾಲೆನ್ಸ್ ಇರಲಿಲ್ಲ ಅದರಲ್ಲಿ. ಏನಾದರೂ ಕೈಯಲ್ಲಿ ಹಗ್ಗನ ಈ ಥರ ಪಾಸ್ ಮಾಡ್ಕೊಂಡು ಹೋಗಬೇಕು. ಮತ್ತು ಕೆಳಗಡೆ ಒಂದು ವಯರ್ ಇರುತ್ತೆ ಅಷ್ಟೇ. ಮತ್ತು ಅದಕ್ಕೆ ಅಂತೇಳಿ ಒಂದು ಸಪ್ರೇಟ್ ನಮಗೆ ಹ್ಯಾಂಗಿಂಗ್ ಹಾಕಿರ್ತಾರಲ್ಲ ಅದೆಲ್ಲ ಹಾಕಿರ್ತಾರೆ. ನೋಡ್ತಾ ಇರ್ಬೋದು ಇದೇನೇ GK ಹಿಲ್ ವ್ಯೂ ರೆಸಾರ್ಟ್ದು ಲೋಗೋ. ಸೊ ಗೈಸ್, ಇದಾಗಿತ್ತು ಈ ವಿಡಿಯೋ. ಎಲ್ರಿಗೂ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಇನ್ ದ ನೆಕ್ಸ್ಟ್.